हेलो श्री बीके हरिप्रसाद जी, श्री कोना रेड्डी जी, आईजी सनत जी, श्री विश्वनाथन जी, मंच पर उपस्थित कांग्रेस के सभी नेता और सभी पदाधिकारी, मेरे कार्यकर्ता भाई बहन, मेरी प्यारी बहनों, मेरे प्यारे भाई, आप सबका इस सभा में बहुत बहुत स्वागत। ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಾಯಕರು, ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. यहाँ आकर बहुत खुशी हो रही है मुझे. ये श्री बसवन्ना जी, श्री सवाई गंधर्व जी, किट्टूर रानी चेन्नम्मा जी की धरती है. ಇಲ್ಲಿ ಬಂದು ಬಹಳ ಸಂತೋಷ, ಹೆಮ್ಮೆ ಆಗ್ತಾ ಇದೆ. ಬಸವಣ್ಣ ಅವರ ನಾಡು, ಗವಾಯಿ ಅವರ ನಾಡು ಮತ್ತು ಕಿತ್ತೂರು ರಾಣಿ ಅವರ ನಾಡು. और संत सिद्धेश्वर स्वामी जी को भी मैं आज यहाँ मंच पे खड़े हुए श्रद्धांजलि अर्पित करती हूँ. ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೂ ಸಹ ನಾನು ಇಲ್ಲಿಂದಲೇ ಶ್ರದ್ಧಾಂಜಲಿ ನಡೆಸಲಿಕ್ಕೆ ಇಚ್ಛೆ ಬೀಳ್ತೇನೆ. देखिए, आपका जो क्षेत्र है धारवाड़, ये बहुत प्रसिद्ध है. ಏನ್ ತಮ್ಮ ಕ್ಷೇತ್ರ ಧಾರವಾಡ ಕ್ಷೇತ್ರ ಇದೆ, ಇದು ಬಹಳ ಜನಪ್ರಿಯ ಕ್ಷೇತ್ರ. आपने संगीत, कला, साहित्य में महान विभूतियां दी. ಈ ಭಾಗದಿಂದ ದೇಶದ ಸಾಹಿತ್ಯಕ್ಕೆ, ಕಲೆಗೆ ಮತ್ತು ಸಂಗೀತಕ್ಕೆ ಮಹಾನ್ ವ್ಯಕ್ತಿಗಳನ್ನು ತಾವು ಎರವಲು ಕೊಟ್ಟಿದ್ದೀರಿ. यहाँ के किसान, उनकी शक्ति अपार रही. यहाँ पर आपने जब जब अन्याय देखा, आप अन्याय के खिलाफ खड़े हुए. ಇಲ್ಲಿ ತನಕ ರೈತರು, ನಮ್ಮ ಜಗದೀಶ್ ಶೆಟ್ಟರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಭಾಗದ ರೈತರು ತಮಗೆ ಯಾವಾಗ ಸಂಕಷ್ಟ ಉಂಟಾಗಿದೆ, ಆ ಸಂದರ್ಭದಲ್ಲರೂ ಸಹ ತಾವು ಹೋರಾಟಕ್ಕೆ ಸಿದ್ಧರಾಗಿದ್ರಿ. जगदीश शेट्टर जी, आपका भी बहुत बहुत स्वागत. ಜಗದೀಶ್ ಶೆಟ್ಟರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. देखिए, मैं यहाँ जब आ रही थी तो रास्ते में एक छोटी सी दुकान थी और मैंने देखा कि एक महिला, लगभग मेरी उम्र की महिला, बाहर खड़ी हुई है. तो सबने कहा थोड़ा समय है, तो मैं रुक गई और मैं उनके दुकान के अंदर चली गई और उनसे बातचीत की मैंने. ನಾನು ಈ ರಸ್ತೆನಲ್ಲಿ ಬರುವಾಗ ಒಂದು ಅಂಗಡಿನಲ್ಲಿ ಒಂದು ಹೆಣ್ಣು ಮಹಿಳಾ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ನೋಡಿದೆ. ಅವರ ಕಷ್ಟ ಸುಖಗಳನ್ನ ಏನು ಕೇಳೋಣ ಅಂತೇಳಿ ಸಮಯ ಇದ್ದಿದ್ದರಿಂದ ಅವರ ಮನೆಯೊಳಗೆ ಹೋದೆ. उन्होंने मुझे बताया कि उनकी बेटी यहाँ सभा में है. ಅವ್ರು ಹೇಳಿದ್ರು ಅವ್ರ ಮಗಳು ಸಹ ಈ ಸಭೆಯಲ್ಲಿ ಬಂದಿದ್ದೀರಿ ಅಂತ ಹೇಳಿ. उनका नाम बाल नागम्मा था. ಅವ್ರ ಹೆಸರು ಬಾಲ ನಾಗಮ್ಮ ಅಂತ ಹೇಳಿ. और मैंने कुछ देर के लिए उनसे बातचीत की तो उन्होंने मुझे बताया. मैंने पूछा कि क्या करती हो, इस दुकान में क्या क्या बनता है, क्या बेचती हो, किस तरह से आमदनी होती है. ನಾನು ಅವರಲ್ಲಿ ಮಾತಾಡುವಾಗ ಕೇಳಿದೆ, ಈ ಒಂದು ಅಂಗಡಿಯಲ್ಲಿ ಏನೇನು ವ್ಯಾಪಾರ ಮಾಡ್ತೀರಿ, ಏನ್ ಲಾಭ ಮಾಡ್ತೀರಿ, ಯಾವ ರೀತಿ ಜೀವನ ನಡೆಸ್ತೀರಿ ಅಂತ ಹೇಳಿ. उन्होंने मुझे बताया कि 16 साल की उम्र में उनकी शादी हुई थी. ಅವ್ರು ಹೇಳಿದ್ರು ಅವ್ರಿಗೆ 16ನೇ ವಯಸ್ಸಿನಲ್ಲಿ ಮದುವೆ ಆಗಿತ್ತು ಅಂತ ಹೇಳಿ. और जब से शादी हुई वो यहीं रहती है और उन्होंने हमेशा से अपने लिए कुछ काम किया है. ಮದುವೆ ಆದಾಗಿನಿಂದಲೂ ಸಹ ಅವರು ಇದೇ ಸ್ಥಳದಲ್ಲಿ ವಾಸ ಆಗಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೂ ಸಹ ಸಮಾಜಕ್ಕೆ ಏನಾದರೂ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. अपने परिवार के लिए, अपने बच्चों की परवरिश के लिए, ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. 7 बच्चे थे, अब बड़े हो गए हैं. 7 ಮಕ್ಕಳು ಅವ್ರಿಗೆ, ಈಗ ಎಲ್ಲರೂ ಸಹ ದೊಡ್ಡವರಾಗಿದ್ದಾರೆ. अभी मेरी उम्र की है. मुझे चाय बना के, बहुत अच्छी चाय बना के दी. ಆ ಮಹಿಳೆ ನನ್ನ ವಯಸ್ಸಿನವರೇ ಒಳ್ಳೆ ಟೀ ಮಾಡಿ ನನಗೆ ಕುಡಿಸಿದ್ರು.
मैंने सुना है यहाँ के पेड़े भी बहुत प्रसिद्ध है, लेकिन पेड़े नहीं खाए मैंने। ಆದ್ರೆ नहीं। ಪೇಡೆ, ಧಾರವಾಡ ಪೇಡ ಎಷ್ಟು ಜನಪ್ರಿಯ ಆಗಿದೆ, ಆ ಪೇಡ ನನಗೆ ಸಿಕ್ಲಿಲ್ಲ ಅಂತ ಹೇಳಿ। तो मैंने खूब सवाल पूछे नागम्मा जी से। मैंने पूछा कि कैसा लगता है, मुश्किलें क्या हैं, महंगाई कितनी है, घर कैसे चलाती हो, ये सारे सवाल पूछे। ಬಹಳಷ್ಟು ಪ್ರಶ್ನೆಗಳನ್ನ ನಾನು ಅವ್ರು ಕೇಳಿದೆ। ಸಂಸಾರವನ್ನ ಯಾವ ರೀತಿ ನಡೆಸ್ತೀರಿ, ಸಂಸಾರ ನಡೆಸಲಿಕ್ಕೆ ಏನೇನು ಕಷ್ಟಗಳನ್ನು ಎದುರು ನೋಡ್ತಾ ಇದ್ದೀರಿ ಅಂತೆಲ್ಲ ಬಹಳಷ್ಟು ಸುರಿಮಾಳ ಪ್ರಶ್ನೆಗಳನ್ನ ಕೇಳಿದೆ। और उनकी बातों से मुझे एक बात समझ में आई कि जो मेरी बहनें यहाँ बैठी हैं, आपके जैसे, मेरे जैसे, वो ये सब काम इसलिए कर रही थी कि अपने बच्चों का भविष्य मजबूत बने। ಅವ್ರು ಮಾತಾಡೋದ್ರಲ್ಲಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತಾ ಇತ್ತು। ಇಲ್ಲಿ ಕುಳಿತಿರ್ತಕ್ಕಂಥ ನನ್ನ ಸಹೋದರಿಯರು, ನಾನು ಸಹ ಸೇರಿ ನಾವು ಸಂಪಾದನೆ ಮಾಡ್ತಕ್ಕಂಥದ್ದು, ದುಡಿತಕ್ಕಂಥದ್ದು ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಾಡ್ತಾ ಇದೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಬಾಲನಾಗಮ್ಮ ಅವರು ಹೇಳಿದ್ರು। क्योंकि हम जो भी हैं, चाहे हम महिला हो, हम पुरुष हो, जब हम कुछ एक उम्र के हो जाते हैं, बच्चे होते हैं, परिवार होता है, तो हम हमेशा यही चाहते हैं कि बच्चे बड़े होकर उनका भविष्य अच्छा हो, सही सलामत हो, खुश रहे, यही चाहते हैं। तो हम सब जो चाहते हैं वो एक ही चीज है। ಯಾವುದೇ ಮಹಿಳೆ ಇರಬಹುದು, ಪುರುಷರ ಹುತ್ತೇಳಿ ಯಾವಾಗಲೂ ಸಹ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತರಾಗ್ತೇವೆ। हम चाहते हैं कि हमारे बच्चे भी हमारी संस्कृति सीखें, समाज से सीखें, हमारी सभ्यता क्या है, ये सब चाहते हैं। ನಾವು ನಮ್ಮ ಮಕ್ಕಳಲ್ಲಿ ನಿರೀಕ್ಷೆ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮ ಸಂಸ್ಕಾರ, ಸಂಸ್ಕೃತಿ, ಸಭ್ಯತೆಯನ್ನು ಎಲ್ಲರೂ ಸಹ ಅವರು ಕಲ್ತ್ಕೊಳ್ಳಿ ಅಂತ ಹೇಳಿ। तभी हमें गर्व होता है कि हमने कुछ किया, जब हम देखते हैं कि हमारे बच्चों का भविष्य है, कोई नौकरी कर रहा है, कोई सभ्य है, अच्छी तरह से सबसे बातचीत करता है, अपनी संस्कृति को भी समझता है। ಭವಿಷ್ಯದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡುವಾಗ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಅದನ್ನ ಪಾಲನೆ ಮಾಡಿದಾಗ ಬಹಳಷ್ಟು ಸಂತೋಷ ನಮ್ಗಾಗುತ್ತೆ, ಮಕ್ಕಳು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳಿ। इसीलिए हम समाज से भी और सरकार से भी हम यही चाहते हैं कि हमारे भविष्य को मजबूत बनाने के लिए सरकार काम करे, हमारी संस्कृति, हमारी सभ्यता पे हमें गर्व हो, हमारी सरकार पे हमें गर्व हो। ಯಾವ ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ ಅವರಲ್ಲೂ ಸಹ ನಾವು ಇದನ್ನೇ ನಿರೀಕ್ಷೆ ಮಾಡ್ತೀವಿ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಮತ್ತು ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವ್ರು ಮುಂದಾಗಲಿ ಅಂತ ಹೇಳಿ। क्योंकि सरकार सिर्फ हमारे वोट देने का मामला नहीं होता है ಸರ್ಕಾರ ಅಂತ ಹೇಳಿದ್ರೆ ತಿರ್ಗಾ ವೋಟ್ ಕೊಡ್ತಕ್ಕಂಥದ್ದೇ ಸೀಮಿತವಾಗಿಲ್ಲ। कि 5 सालों में जब चुनाव आएगा तो हम किसको वोट देंगे। 5 ವರ್ಷದಲ್ಲಿ ಒಂದ್ಸಲಿ ಚುನಾವಣೆ ಬಂದಾಗ ನಾವು ಯಾರಿಗೆ ವೋಟ್ ಮಾಡ್ತೀವಿ ಅಂತ ಹೇಳೋ ಚಿಂತನೆ ಅಲ್ಲ। हम आते हैं, हम आपको बताते हैं कि कांग्रेस पार्टी क्या करना चाहती है। ನಾವು ಬರ್ತೀವಿ, ತಮ್ಮಲ್ಲಿ ಬಂದು ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಏನೇನು ಮಾಡ್ತೀವಿ, ಏನ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ ಅಂತ ಹೇಳಿ ಹೇಳ್ತೇವೆ। दूसरी पार्टी आती है, वो भी बताती है कि क्या करना चाहती है। ಬೇರೆ ಪಕ್ಷದವರು ಸಹ ಬರ್ತಾರೆ, ಅವ್ರು ತಮ್ಮ ಮುಂದೆ ಅವ್ರು ಏನೇನು ಮಾಡ್ತೀರಿ ಅಂತ ಹೇಳ್ತಾರೆ। आप उस आधार पर तय करते हो कि किसको वोट देना है। ಆಮೇಲೆ ತಮಗೆ ಬಿಟ್ಟಿರ್ತಕ್ಕಂಥದ್ದು ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿ। लेकिन आपको समझना पड़ेगा आज कि सरकार की आपके जीवन में कितनी बड़ी भागीदारी है। ತಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಸರ್ಕಾರ ರಚನೆ ಮಾಡಿದ ಮೇಲೆ ನೀವೆಷ್ಟು ದೊಡ್ಡ ಪಾಲುದಾರರು ಅಂತ ಹೇಳಿ ನಾವು ತಾವು ತಿಳ್ಕೊಳ್ಬೇಕಾಗುತ್ತೆ। जब आप वोट देते हो तो कितनी महत्वपूर्ण चीज है कि आप करने जा रहे हो। ತಾವು खास तौर से मेरी बहनें, ತಾವು ಮತ ಚಲಾವಣೆ ಮಾಡುವಾಗ ಅದೆಷ್ಟು ಮಹತ್ವಪೂರ್ಣವಾದ ಘಟನೆ ಅಂತ ಹೇಳಿ ತಾವೆಲ್ಲರೂ ಸಹ ಅದರಲ್ಲೂ ಸಹ ನಮ್ಮ ಅಕ್ಕ ತಂಗಿಯರು ತಿಳ್ಕೊಳ್ಬೇಕಾಗಿದೆ। नागम्मा ने मुझे बताया कि सिलेंडर नहीं खरीद पाते, इतना महंगा हो गया है। ನಾಗಮ್ಮ ಅವ್ರು ಹೇಳಿದ್ರು ನನಗೆ, ಸಿಲಿಂಡರ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ, ಬಹಳ ಅದ್ರ ಬೆಲೆ ಏರಿಕೆ ಬಹಳ ಆಗಿದೆ ಅಂತ ಹೇಳಿ। मुझे बताया कि पहले चावल मिलती थी, अब 60 रुपए के लिए मिलती है, और जो चावल मिलती है सरकार से वो खाने लायक नहीं है। ಮೊದಲು ಅನ್ನಭಾಗ್ಯದ ವತಿಯಿಂದ ನಮಗೆ ಅಕ್ಕಿ ಸಿಗ್ತಾ ಇತ್ತು ಉಚಿತವಾಗಿ, ಈಗ ನಾನು ಅಕ್ಕಿ ತೆಗೆದುಕೊಳ್ಬೇಕಾದ್ರೆ 60 ರೂಪಾಯಿ ಕೆಜಿ ಕೊಡಬೇಕಾಗಿದೆ। ಆದ್ರೆ ಈಗ ಸಿಗ್ತಾ ಇರ್ತಕ್ಕಂಥ ಅಕ್ಕಿ ಊಟ ಮಾಡ್ಲಿಕ್ಕೂ ಸಹ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ। ज्यादातर जब मैं कर्नाटका आती हूँ, अभी भी यहाँ पे भी और इससे पहले भी जहाँ थी,
जब मैंने जनता से बात की तो मैंने पूछा कि नौजवान पढ़े लिखे हैं? सब पढ़े लिखे हैं। ನಾನು ಬಹಳಷ್ಟು ಬಾರಿ ಕರ್ನಾಟಕದಲ್ಲಿ ಬಂದಿದ್ದೀನಿ. ಯುವಕರಿಗೆ ನಾನು ಸಿಕ್ಕಿದಾಗ ಅವ್ರನ್ನ ಕೇಳಿದ್ದೀನಿ, ನೀವು ವಿದ್ಯಾವಂತರ ಪದವಿ ತೆಗೆದುಕೊಂಡಿದ್ರ ಅಂತ ಹೇಳಿ. ಬಹಳಷ್ಟು ಜನ ಪದವೀಧರರು ನನಗೆ ಸಿಕ್ಕಿದ್ದಾರೆ. चाहे बाल नागम्मा का बेटा हो, चाहे किसान का बेटा हो, चाहे मजदूर का बेटा हो, आप सब ने अपनी मेहनत से, अपनी ईमानदारी की कमाई से अपने बच्चों की परवरिश की और अपने बच्चों को शिक्षा दिलवाई। ತಾವು ಬಾಲನಾಗಮ್ಮನ ಮಗ ಇರಬಹುದು, ರೈತರ ಮಗ ಇರಬಹುದು, ಕಾರ್ಮಿಕರ ಮಗ ಇರಬಹುದು, ತಾವೆಲ್ಲರೂ ಸಹ ಕಷ್ಟ ಬಿದ್ದು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ಪದವೀಧರನಾಗಿ ಮಾಡಿದ್ದೀರಿ. यहाँ तक कि पूरे देश को कर्नाटका पर गर्व है। ಎಲ್ಲಿ ತನಕ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಒಂದು ಗರ್ವ, ಹೆಮ್ಮೆ ಇರ್ತಕ್ಕಂಥದ್ದು. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾದ್ದು. लेकिन जहां जहां मैंने पढ़े लिखे नौजवान देखे, मैंने ये भी देखा कि वो बेरोजगार हैं। ಎಲ್ಲೆಲ್ಲಿ ನಾನು ವಿದ್ಯಾವಂತ ಯುವಕರನ್ನ ನಾನು ನೋಡಿದೆ, ಭೇಟಿ ಮಾಡಿದೆ, ಅವರೆಲ್ಲರೂ ಸಹ ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು ನನ್ನ ಕಣ್ಣು ಕಾಣ್ತು. आपने मेहनत से पढ़ाया लिखाया, ತಾವು ಸಹ ಕಷ್ಟ ಬಿದ್ದು ಓದಿದ್ದೀರಿ, ईमानदारी से काम किया, ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ದೀರಿ. तो आपने अपनी सरकार से भी ये उम्मीद की कि आपकी मेहनत के लिए सरकार भी ईमानदारी से काम करके आपके लिए कुछ करेगी। ತಾವು ಸಹ ಏನು ನಿಷ್ಠೆ ಸತ್ಯದಿಂದ ಜೀವನ ನಡೆಸಿ ಸಂಪಾದನೆ ಮಾಡಿದ್ರಿ, ತಾವು ಸಹ ಸರ್ಕಾರದಿಂದ ಅದೇ ನಿಷ್ಠೆ ಸತ್ಯವನ್ನು ನಿರೀಕ್ಷೆ ಮಾಡಿದ್ರಿ. लेकिन ऐसा नहीं हुआ। ಆದರೆ ಆ ತರ ಆಗಲಿಲ್ಲ. बहनों और भाइयों, जो सरकार 3.5 साल पहले यहाँ कर्नाटका में बनी, उसकी शुरुआत ही ईमानदार नहीं थी। 3.5 ವರ್ಷದಿಂದ ಹಿಂದೆ ಏನು ಸರ್ಕಾರ ರಚನೆ ಮಾಡಿದ್ರು, ಅದರ ಪ್ರಾರಂಭದಿಂದಲೇ ಅವರು ಸತ್ಯವಾಗಿ ನಡ್ಕೊಂಡಿಲ್ಲ. आप सोचिए, इससे पहले जो कांग्रेस की सरकार बनी थी, उसने किसान के कर्ज माफ करने शुरू किए थे। ಅದಕ್ಕಿಂತ ಮೊದಲು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. अन्न भाग्य कांग्रेस से शुरू किया, ಅನ್ನಭಾಗ್ಯವೂ ಸಹ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡ್ತು. पशु भाग्य था, ಪಶು ಭಾಗ್ಯವನ್ನ ಮಾಡಿದ್ವಿ. किसानों के लिए कृषि भाग्य था, ರೈತರಿಗೋಸ್ಕರ ಕೃಷಿ ಭಾಗ್ಯವನ್ನ ಮಾಡಿದ್ವಿ. आपके स्वास्थ्य के लिए आरोग्य भाग्य था, ತಮ್ಮ ಆರೋಗ್ಯಕ್ಕೋಸ್ಕರ ಆರೋಗ್ಯ ಭಾಗ್ಯವನ್ನ ಮಾಡಿದ್ವಿ. शिक्षा के लिए विद्याश्री थी, ಶಿಕ್ಷಣಕ್ಕೋಸ್ಕರ ಶಿಕ್ಷಾ ಶ್ರೀ ಮಾಡಿದ್ವಿ. खाने के लिए इंदिरा कैंटीन बनाए गए। ಬಡ ಮಕ್ಕಳಿಗೆ, ಕಾರ್ಮಿಕರಿಗೆ ಊಟ ಮಾಡ್ಲಿಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನ ನಾವು ತೆರೆದ್ವಿ. ये सारी योजनाएं आपकी भलाई के लिए बनी थी। ಈ ಎಲ್ಲ ಕಾರ್ಯಕ್ರಮ ಯೋಜನೆಗಳನ್ನ ತಮ್ಮ ಅನುಕೂಲಕ್ಕಾಗಿ ಮಾಡಿದಂತ ಕಾರ್ಯಕ್ರಮಗಳು. आज भी जहां कांग्रेस की सरकार है, छत्तीसगढ़ में 18 लाख किसानों के कर्ज माफ किए गए हैं। ಇವತ್ತು ಸಹ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಛತ್ತೀಸ್ಗಢಲ್ಲಿ 18 ಲಕ್ಷ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಬೇಕು. धान का सबसे ज्यादा एमएसपी 2660 रुपए आज छत्तीसगढ़ में कांग्रेस की सरकार दे रही है। ಅದರಲ್ಲಿ ಬೆಂಬಲ ಬೆಲೆವನ್ನ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಬೆಂಬಲವನ್ನ ಕೊಡ್ತಕ್ಕಂಥದ್ದು 2650 ರೂಪಾಯಿ ಬೆಂಬಲ ಬೆಲೆವನ್ನ ತಮ್ಮ ಉತ್ಪಾದನೆಗೆ ಕೊಡ್ತಾ ಇದೀವಿ ಭತ್ತಕ್ಕೆ. किसानों को 9000 रुपए पर एकड़ सब्सिडी मिल रही है। ಎಲ್ಲ ರೈತರಿಗೂ ಸಹ 1 ಎಕರೆಗೆ 900 ರೂಪಾಯಿ ಸಬ್ಸಿಡಿಯನ್ನ ಕೊಡ್ತಾ ಇದೀವಿ. मजदूरों को 7000 रुपए हर साल मिल रहे हैं। ಕಾರ್ಮಿಕರಿಗೆ 60,000 ರೂಪಾಯಿ ಪ್ರತಿ ವರ್ಷ ಸಿಗ್ತಾ ಇದೆ. उनकी मदद के लिए पुरानी पेंशन स्कीम लागू है। ಅವರ ಅನುಕೂಲಕ್ಕಾಗಿ ಹಳೆ ಪೆನ್ಷನ್ ಸ್ಕೀಮ್ ಸಹ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. राजस्थान में कांग्रेस की सरकार है, वहां भी लागू है। ರಾಜಸ್ಥಾನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಅಲ್ಲೂ ಸಹ ಈ ಕಾರ್ಯಕ್ರಮಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದಿದ್ದೇವೆ. राजस्थान में स्वास्थ्य आपका अधिकार बना हुआ है। ರಾಜಸ್ಥಾನದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ನಿಮ್ಮ ಸಂಪೂರ್ಣ ಹಕ್ಕಾಗಿ ಉಳಿದಿದೆ. ಅಲ್ಲಿ किसानों का भी कर्ज माफ हुआ ಅಲ್ಲಿ ರೈತರ ಸಾಲವನ್ನು ಸಹ ಮನ್ನಾ ಮಾಡಿದ್ದೀವಿ. और इसी तरह से हिमाचल प्रदेश में पुरानी पेंशन स्कीम शुरू कर दी है। ಅದೇ ರೀತಿ ಹಿಮಾಚಲ್ ಪ್ರದೇಶದಲ್ಲೂ ಸಹ
ಹಳೆ ಪೆನ್ಷನ್ ಸ್ಕೀಮ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. और आस्ते आस्ते जितने वादे किए वो पूरे करने का पूरा प्रयास हो रहा है. ನಾವು ಏನೇನು ಭರವಸೆಗಳನ್ನ ಕೊಟ್ಟಿದ್ವಿ ಅವನ್ನೆಲ್ಲವೂ ಸಹ ಅನುಷ್ಠಾನಕ್ಕೆ ತರಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದೇವೆ. तो देखिए, जब सरकार ईमानदार होती है, जब सरकार चाहती है कि आपके लिए कुछ काम करे तो करके दिखाती है. ಸರ್ಕಾರ ಏನಾದ್ರೂ ನಿಷ್ಠೆಯಿಂದ ಸತ್ಯದಿಂದ ನಡ್ಕೊಂಡ್ರೆ ತಮಗೆಲ್ಲ ಏನೇನು ಭರವಸೆಗಳನ್ನ ಕೊಟ್ಟಿದ್ರು ಅದೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಬಹುದು ಅಂತ ಹೇಳಿ ನನಗೆ ಭರವಸೆ ಇದೆ. हम कर्नाटका के लिए, कर्नाटका के भविष्य के लिए बहुत काम करना चाहते हैं. ಕರ್ನಾಟಕಕ್ಕೋಸ್ಕರ, ಕರ್ನಾಟಕದ ಭವಿಷ್ಯಕ್ಕೆ, ಕರ್ನಾಟಕಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಒಂದನ್ನ ಯೋಚನೆಯನ್ನ ಮಾಡಿದ್ದೇವೆ. प्रगति लाने की 100% हम गारंटी देना चाहते हैं. ಈ ರಾಜ್ಯದ ಅಭಿವೃದ್ಧಿಗಾಗಿ 100ಕ್ಕೆ 100 ಭಾಗದಷ್ಟು ಸಹ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಮುಂದಾಗ್ತೇವೆ. आपको मालूम नहीं होगा, आज की जो भाजपा की सरकार है इसमें 2.5 लाख सरकारी पद खाली हैं. मतलब 2.5 लाख बच्चों को रोजगार मिल सकता था. ತಮಗೆ ತಿಳಿದಿರಬೇಕು, ಈಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಆಗಿದೆ. ಅದೇ ಹುದ್ದೆಗಳನ್ನ ನಮ್ಮ ಎಲ್ಲ ಯುವಕರಿಗೆ ಉದ್ಯೋಗವನ್ನು ಅವಕಾಶವನ್ನು ಕಲ್ಪಿಸಬಹುದಿತ್ತು, ಆದ್ರೆ ಈ ಸರ್ಕಾರ ಮಾಡಿಲ್ಲ. ये पद खाली हैं लेकिन यहाँ के नौजवानों को नहीं मिले हैं. ಕೇವಲ ಖಾಲಿ ಇದೆ ಅಂತ ತಿಳ್ಕೊಳ್ಬೇಡಿ, ಹುದ್ದೆಗಳು ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿಲ್ಲ. हम गारंटी देते हैं कि हम ये पद भरेंगे. ನಾನು ತಮಗೆ ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಬೀಳ್ತೇನೆ, ಏನು ಖಾಲಿ ಹುದ್ದೆ ಅದನ್ನ ತಕ್ಷಣವೇ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ. हम आपकी मेहनत की आदर करते हैं. हम जानते हैं आपने मेहनत से पढ़ाया लिखाया अपने बच्चों को, और ये जो रोजगार है, ये नौकरियां जो है, ये आपके बच्चों का हक है. ಏನು ತಾವು ಕಷ್ಟ ಬಿದ್ದು ತಮ್ಮ ಮಕ್ಕಳನ್ನು ಓದಿಸಿದಿರಿ, ಆ ಒಂದು ಉದ್ಯೋಗ ಕಲಿಸ್ತಕ್ಕಂಥದ್ದು ಅದು ಕೇವಲ ಉದ್ಯೋಗ ಅಲ್ಲ, ನಿಮ್ಮ ಮಕ್ಕಳ ಹಕ್ಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. हम एक योजना शुरू करना चाहते हैं, युवा निधि. युवा निधि का मतलब है कि जो युवा ग्रेजुएट है लेकिन उसको अभी नौकरी नहीं मिली, उसको हर महीने 3,000 रुपए सरकार देगी. ನಾವು ಯುವ ನಿಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಅರ್ಥ ಎಲ್ಲ ನಮ್ಮ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಭತ್ಯವನ್ನ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಕ್ಕಂಥದ್ದು ನಿರುದ್ಯೋಗ ಪದವೀಧರರಿಗೆ. जो जिसके पास डिप्लोमा है उसको 1,500 रुपए महीने. ಯಾರು ಡಿಪ್ಲೊಮಾ ಪದವೀಧರರಿದ್ದಾರೆ ಅವ್ರಿಗೂ ಸಹ ಕೆಲಸ ಸಿಗೋವರೆಗೂ ಸಹ ನಾವು ನಿರುದ್ಯೋಗ ಭತ್ಯವನ್ನ ಕೊಡ್ತಕ್ಕಂಥದ್ದು 1,500 ರೂಪಾಯಿ. मैंने अन्न भाग्य की बात की, 10 किलो चावल मुफ्त मिलेगी अन्न भाग्य में. ಅನ್ನ ಭಾಗ್ಯದ ವಿಚಾರವನ್ನ ಹೇಳಿದೆ. ಅನ್ನ ಭಾಗ್ಯದ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಸಹ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿ ಸದಸ್ಯನಿಗೆ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು. गरीब परिवारों को 200 यूनिट बिजली की मुफ्त में मिलेगी. ಮತ್ತೆ ಪ್ರತಿ ಮನೆಯಲ್ಲೂ ಸಹ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮ. इसको गृह ज्योति कार्यक्रम कहेंगे. ಅದಕ್ಕೆ ನಾವು ಗೃಹ ಜ್ಯೋತಿ ಕಾರ್ಯಕ್ರಮ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. और मेरी बहनें जो गृहस्थ हैं, जो घर संभालती हैं, ये मत समझो कि हम पहचानते नहीं है कि आप कितना बोझ उठाते हो. ಏನ್ ನಮ್ಮ ಸಹೋದರರಿದ್ದಾರೆ, ಇದು ತಿಳ್ಕೊಳ್ಬೇಡಿ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ನೀವು ಯಾವ ರೀತಿ ಕಷ್ಟ ಬೀಳ್ತೀರಾ ಅಂತ ಗೊತ್ತು, ಅದಕ್ಕೋಸ್ಕರ. अभी अभी मैंने खुद मिसाल देखा कि किस तरह 7 बच्चों को पाला लेकिन काम करती रही हैं. मेरी उम्र की हैं फिर भी आज काम कर रही हैं. ಈಗಲೇ ನನಗೊಂದು ಉದಾಹರಣೆ ನಿಮ್ಮ ನವಲಗುಂದಲ್ಲೇ ಸಿಕ್ತು. ಒಂದು ಮಹಿಳೆ ಯಾವ ರೀತಿಯವಳ 7 ಮಕ್ಕಳನ್ನ ಕಷ್ಟ ಬಿದ್ದು ಸಾಕಿ ದೊಡ್ಡವಳು ಮಾಡಿದಾಳೆ ಅನ್ನೋದು ನನಗೆ ಬಹಳ ಹತ್ತಿರದಿಂದ ನೋಡಿದಂತ ವಿಚಾರ. आप चाहे खेती में काम करती हो, चाहे आपका जॉब होता है, चाहे कुछ भी होता है, घर आके भी आप काम करती हो ना. ತಾವು ಕೃಷಿ ಉದ್ಯೋಗ ಇದೆಯೋ ಅಥವಾ ಬೇರೆ ಎಲ್ಲಾದ್ರೂ ಉದ್ಯೋಗ ಮಾಡ್ತಾ ಇದ್ದೀರೋ, ಅವೆರಡನ್ನೂ ಸಹ ಮಾಡಿ ನೀವು ಮನೆಯಲ್ಲೂ ಸಹ ಬಂದು ಕೆಲಸವನ್ನು ಮಾಡ್ತೀರಿ. घर आके भी घर की परवरिश, बच्चों की परवरिश, खाना बनाना, सबका देखभाल करना, ये हम ही करते हैं महिलाएं. ಮಹಿಳೆಯರು ಸಹೋದರಿಯರು ಮನೆ ನಡೆಸೋದಾಗ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಾಗ್ಲಿ, ಅಡಿಗೆ ಮಾಡಿ ಊಟ ಬಡಿಸೋದಾಗ್ಲಿ ಎಲ್ಲವೂ ಸಹ ಸಹೋದರಿಯರು ನಾವೇ ಮಾಡ್ತೀವಿ. समाज का बोझ भी हम उठाते हैं. ಸಮಾಜದ ಜವಾಬ್ದಾರಿಯನ್ನು ಸಹ ನಾವೇ ತೆಗೆದುಕೊಳ್ತೇವೆ.
और संस्कृति को भी आगे हम ही बढ़ाते हैं अपने बच्चों को सिखा के। ಏನು ರಾಷ್ಟ್ರದ ಸಂಸ್ಕೃತಿ ಇದೆ ಅದನ್ನು ಸಹ ನಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡ್ತಕ್ಕಂಥದ್ದು ನಾವೇ। इसलिए कांग्रेस पार्टी आपको पहचानती है, ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಗುರುತು ಮಾಡಿದೆ और 2000 रुपए प्रति महीने आपको देना चाहती है। ಪ್ರತಿ आपके ತಿಂಗಳು खाते में। ಮನೆ ನಡೆಸ್ತಕ್ಕಂತ ಗೃಹಿಣಿಗೆ ಯಜಮಾನಿಗೆ ಪ್ರತಿ ತಿಂಗಳು ಮನೆ ನಡೆಸಲಿಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ ಪ್ರತಿ ಕುಟುಂಬದ ಕೊಡ್ತೀವಿ। तो ये सब कांग्रेस पार्टी करना चाहती है आपके लिए। एक ऐसी सरकार बनाना चाहती है जो आपके साथ खड़े होकर आपके भविष्य में भागीदार बने। ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಾವು ಮನಸ್ಸು ಮಾಡಿದೀವಿ। ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಸರ್ಕಾರವನ್ನ ನೀವು ರಚನೆ ಮಾಡಬೇಕು ಕಾಂಗ್ರೆಸ್ ಪಾರ್ಟಿದು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ। देखिए, अफसोस ये है कि आज कर्नाटका में जो हो रहा है वो देख के दिल दुखता है। ಈಗಿನ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿ ನೋಡಿ ನನಗೆ ಬಹಳ ದುಃಖ ಆಗುತ್ತೆ। आपने भरोसे से अपना वोट दिया, अपनी सरकार बनाना चाहिए, उस सरकार को इन्होंने तोड़ा, एक नई सरकार बनाई। ठीक है, कम से कम वो सरकार आपके लिए काम करके दिखाती। ತಾವು ಒಂದು ಭರವಸೆ ಇಟ್ಟು ನಂಬಿಕೆ ಇಟ್ಟು ಒಂದು ಸರ್ಕಾರವನ್ನ ರಚನೆ ಮಾಡಿದ್ರು। ರಚನೆ ಮಾಡಿದ್ರೆ ಏನು ತಪ್ಪಿಲ್ಲ, ಆದ್ರೆ ತಮ್ಮ ಭರವಸೆಗೆ ಅನುಗುಣವಾಗಿ ಅವರು ಕೆಲಸ ಮಾಡಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು। लेकिन किसी की इज्जत नहीं की, ಅವ್ರು ಯಾರಿಗೂ ಸಹ ಗೌರವ ಕೊಡಲಿಲ್ಲ। आपकी इज्जत नहीं की, आपके वोट की इज्जत नहीं की, आपके प्रदेश की इज्जत नहीं की, यहां बैठे हुए जगदीश शेट्टर जी की इज्जत नहीं की, पूरे लिंगायत समाज की इज्जत नहीं की। ಅವರು ತಮ್ಮ ಭರವಸೆಗೆ ಗೌರವ ಕೊಡಲಿಲ್ಲ, ತಮ್ಮ ಸಮಾಜಕ್ಕೆ ಗೌರವ ಕೊಡಲಿಲ್ಲ, ತಮಗೆ ಗೌರವ ಕೊಡಲಿಲ್ಲ, ಇಲ್ಲಿರ್ತಕ್ಕಂಥ ಜಗದೀಶ್ ಶೆಟ್ಟರ್ಗೆ ಗೌರವ ಕೊಡಲಿಲ್ಲ, ಲಿಂಗಾಯತ್ समाजಕ್ಕೂ ಸಹ ಗೌರವ ಕೊಡಲಿಲ್ಲ। और इतना खुल के भ्रष्टाचार किया है कि जो भ्रष्ट है उसको टिकट मिल रहा है, जो ईमानदार है उसको नहीं मिलता। ಭ್ರಷ್ಟಾಚಾರದ ಚರಮ ಸೀಮಾ ಅಂದ್ರೆ ಬಹಿರಂಗವಾಗಿ ಭ್ರಷ್ಟಾಚಾರವನ್ನು ಮಾಡಿ ಯಾರು ಭ್ರಷ್ಟಾಚಾರದಲ್ಲಿ ನಿಪುಣರಿದ್ದಾರೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ। जो भ्रष्ट है उसको प्रधानमंत्री जी फोन करते हैं, उनको मनाने के लिए, उसको उससे बात करने के लिए, जो ईमानदार है उसे परे कर देते। ಯಾರೊಬ್ಬ ಭ್ರಷ್ಟ ಮಂತ್ರಿ ಅಂತ ಹೇಳಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ, ಆ ಭ್ರಷ್ಟ ಮಾಜಿ ಮಂತ್ರಿಗೆ ಸ್ವತಃ ಪ್ರಧಾನ ಮಂತ್ರಿಗಳಿಗೆ ಫೋನ್ ಮಾಡಿ ವಾಟ್ಸಪ್ ಅಲ್ಲಿ ಫೋನ್ ಮಾಡಿ ಮಾತಾಡ್ತಾರೆ ವಿಡಿಯೋ ಕಾಲ್ ಅಲ್ಲಿ। तो जब जनता की इज्जत नहीं होती, जब नेता ये नहीं समझ पाता कि नेता को बनाने वाली जनता है, जब सत्ता की लालच में, पैसों की लालच में सरकारें बनती हैं, तो बहुत ऐसी चीजें हो जाती हैं प्रदेश में और देश में जो गलत होती हैं। ಯಾವಾಗ ಸರ್ಕಾರದವರು ಜನತೆಯ ಭಾವನೆಗಳನ್ನ ಅರ್ಥಕೊಳ್ಳೋದಿಲ್ಲ, ಆ ಸಂದರ್ಭದಲ್ಲಿ ಸರ್ಕಾರದವರು ಅಹಂಕಾರದಿಂದ ಮಾಡಬಾರದ ಕೆಲಸಗಳನ್ನ ಮಾಡಿ ಜನಗಳಿಗೆ ಸಂಕಷ್ಟದಲ್ಲಿ ಸಿಕ್ಕಿಸ್ತಾ ಇದ್ದಾರೆ। देखो हमारी सभ्यता क्या है, हम सब अपने बच्चों को अच्छा सिखाते हैं। मान लो आपका बच्चा किसी और के घर में चले गया, कुछ उठा के घर ले आया, ತಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕಲಿಸಿರ್ತೀವಿ, ಆದ್ರೆ ಅದೇ ಮಗ ಪಕ್ಕದ ಮನೆಯಲ್ಲಿ ಹೋಗಿ ಏನಾದ್ರೂ ಕತ್ಕೊಂಡು ಬಂದ್ರೆ ಏನಾಗುತ್ತೆ? तो आप क्या करोगे? उसको डांटोगे, उसको सिखाओगे कि ये गलत है, वापस जाओ उस घर में, लौटा दो वो चीज। ಕಳ್ತನ ಮಾಡಿ ನಿಮ್ಮ ಮನೆಗೆ ಬಂದಾಗ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿಯವ್ರ ತಾಯಿ ಮೊದಲ ಕಳ್ತನ ಮಾಡಿರ್ತಕ್ಕಂಥದ್ದು ಮನೆಗೆ ಹೋಗಿ ವಾಪಸ್ ಕೊಡು ಅಂತ ಹೇಳಿ ನೀವು ಒಳ್ಳೆ ಬುದ್ಧಿವಾದವನ್ನು ಹೇಳ್ತೀರಿ। तो ये 40% की जो सरकार है, जो कर्नाटका को लूट रही है, ये 40% ಸರ್ಕಾರ ಏನಿದೆ ಕರ್ನಾಟಕವನ್ನ ಲೂಟಿ ಮಾಡ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ। 40% ಸರ್ಕಾರ, इसको कब समझाओगे? ಈ ಸರ್ಕಾರಕ್ಕೆ ಯಾವಾಗ ನೀವು ಬುದ್ಧಿ ಕಲಿಸ್ಕೊಡ್ತೀರಿ? क्या नहीं लूटा है आपसे? जो कॉन्ट्रैक्टर्स हैं आत्महत्या कर रहे हैं क्योंकि लूटे गए हैं। स्कूल के मैनेजमेंट, कॉन्ट्रैक्टर एसोसिएशन प्रधानमंत्री को चिट्ठी लिखते हैं, कुछ नहीं होता। ಒಬ್ಬ ಸಣ್ಣ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್
ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸ್ಕೂಲ್ ಟೀಚರ್ ನೇಮಕಾತಿ ಅದರಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ, ಆದ್ರೂ ಏನೂ ಆಗೋದಿಲ್ಲ. जितने भी भर्ती के आपके एग्जाम हैं, ये बेचारे बच्चे पढ़ते हैं एग्जाम के लिए, भर्ती के लिए एग्जाम करते हैं, जितने भी हैं उसमें लूट हो गई, घोटाले हो गए. ಯಾವ ಮಕ್ಕಳು ಪರೀಕ್ಷೆ ಬರೆದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರನ್ನೆಲ್ಲ ಬಿಟ್ಟು ಭ್ರಷ್ಟಾಚಾರದಿಂದ ಭರ್ತಿ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. इतना खुला भ्रष्टाचार हो गया है कि एक विधायक के बेटे के घर में 8 करोड़ रुपए कैश मिलता है. ಇಲ್ಲಿ ತನಕ ಬಹಿರಂಗವಾಗಿ ಭ್ರಷ್ಟಾಚಾರ ನಡೆದಿದೆ. ಒಬ್ಬ ಶಾಸಕನ ಮನೆಯಲ್ಲಿ ಲೋಕಾಯುಕ್ತ ರೇಡ್ ಮಾಡಿದಾಗ 8 ಕೋಟಿ ರೂಪಾಯಿ ಸಿಗ್ತಾ ಇದೆ ಅಂದಾಗ ಎಷ್ಟು ಭ್ರಷ್ಟಾಚಾರ ಆಗಿರ್ಬೇಕು ನೋಡಿ. उस पे कार्रवाई नहीं होती, उस पे कार्रवाई नहीं होती, उल्टा उसके पिताजी परेड निकालते हैं कि मुझे कुछ करके दिखाओ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದವ್ರ ಮೇಲೆ ಲೋಕಾಯುಕ್ತರ ಅರೆಸ್ಟ್ ಮಾಡಿದ್ರು ಸಹ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸೋದಿಲ್ಲ. ಅದರ ವಿರುದ್ಧವಾಗಿ ಅವ್ರಿಗೆ ವಿಜೃಂಭಣೆಯಿಂದ ಭವ್ಯ ಸ್ವಾಗತವನ್ನು ಕೊಡ್ತಕ್ಕಂಥದ್ದು ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅಂತ ತಾವು ಯೋಚನೆ ಮಾಡಿ. किसान आत्महत्या करते हैं, उन्हें दाम नहीं मिलते अपनी उपज की, नहीं मिलता. ರೈತರು ಅವರ ಕೃಷಿ ಉತ್ಪನ್ನಕ್ಕೆ ಸರಿಯಾದ ಬೆಲೆ ಸಿಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. उल्टा जीएसटी लगती है हर चीज पे, डीजल पेट्रोल के दाम ऊपर हो गए, हर चीज पे, चाहे दवाई हो, चाहे आपके खाने की चीजें हो, चाहे किसान की जो चीजें हो, सब कुछ जीएसटी लगा के महंगा हो गया. ಎಲ್ಲ ವಿಚಾರದಲ್ಲಿ ಜಿಎಸ್ಟಿ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಹಾಲು ಬೆಣ್ಣೆ ತುಪ್ಪ ಎಲ್ಲದರಲ್ಲೂ ಸಹ ಜಿಎಸ್ಟಿ ಹಾಕಿ ದುಬಾರಿ ಮಾಡ್ತಾ ಇದ್ದಾರೆ. कोविड की मरीजों को नहीं छोड़ा, स्कूल के बच्चों के अंडों को नहीं छोड़ा. ಕೋವಿಡ್ ಸಂದರ್ಭದಲ್ಲಿ ಆ ಒಂದು ರೋಗಿಗಳಿಗೂ ಸಹ ಸರಿಯಾದ ಶಿಕ್ಷಿತ ಮಾಡಲಿಲ್ಲ ಮತ್ತು ಶಾಲೆಗಳಲ್ಲಿ ಮಕ್ಕಳ ಮೊಟ್ಟೆಯನ್ನು ಸಹ ಕದ್ದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. आपकी सड़कों को बनाने के बजाय, आपके लिए स्कूल बनवाने के बजाय, अस्पताल बनाने के बजाय, आपके बच्चों को रोजगार देने के बजाय, किसानों को मदद करने के बजाय सिर्फ लूटा ही लूटा है. ತಮ್ಮ ರಸ್ತೆ ಮಾಡೋದಾಗ್ಲಿ, ಸ್ಕೂಲ್ ಮಾಡೋದಾಗ್ಲಿ, ಹಾಸ್ಪಿಟಲ್ ಮಾಡೋದಾಗ್ಲಿ, ಮಕ್ಕಳಿಗೆ ಅನುಕೂಲ ಮಾಡಿಕೊಡೋದಾಗ್ಲಿ, ರಸ್ತೆ ಮಾಡೋದಾಗ್ಲಿ ಯಾವುದೇ ಮಾಡದೆ ಕೇವಲ ಲೂಟಿ ಮಾಡ್ತಕ್ಕಂಥದ್ದೇ ಒಂದೇ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿದಾಗಿರ್ತಕ್ಕಂಥದ್ದು. आपने तो सुना होगा कि शेगांव के एक किसान को रिश्वत देने के लिए अपने बैल लेकर जाना पड़ा, यहाँ तक कि जिसके पास पैसा नहीं है उसको अपनी बैल देनी पड़ रही है इन्हें. ತಾವು ಸಿಕ್ಕಾದ ಒಂದು ಪ್ರಕರಣವನ್ನ ನೋಡಿರ್ತೀರಿ. ಲಂಚ ಕೊಡಕ್ಕೆ ಅವ್ರಿಗೆ ಹಣ ಇಲ್ಲದೆ ಅವ್ರ ಮನೆಯಲ್ಲಿ ಇದ್ದಂತ 2 ಎತ್ತುಗಳನ್ನ ಲಂಚ ಕೊಡ್ಲಿಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅವೆಲ್ಲರೂ ಸಹ ನೋಡಿದ್ದೀರಿ. आपको गन्ने का सही दाम मिल रहा है? ನಿಮಗೆ ಕಬ್ಬಿನ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? मिल रहा है? ಹೇಳಿ. नहीं. कपास का मिल रहा है, कॉटन कपास का मिल रहा है, ಮತ್ತೆ ಹತ್ತಿ ಬೆಲೆ ಹೇಳ್ಬೇಕು, मिर्च का मिल रहा है. आपके यहाँ महादाई प्रोजेक्ट था, कांग्रेस ने शुरुआत की थी, उसके बाद ट्राइब्यूनल भी बनाई कि गोवा के साथ बातचीत करने के बाद में कोई समझौता हो और ये महादाई प्रोजेक्ट बन पाए. इन्होंने क्या किया? ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಪ್ರಾರಂಭ ಮಾಡಿತು. ಗೋವಾ ರಾಜ್ಯದ ಕೆಲವು ವಿವಾದಗಳು ಸಮಸ್ಯೆಗಳು ಉಂಟಾದಾಗ ಅವರ ಜೊತೆ ಮಾತಾಡಿ ಒಂದು ಸಂವಾದ ಮಾಡಿ ಈ ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. क्योंकि इनको परवाह ही नहीं है, इनको सिर्फ लूट से मतलब है और सत्ता में रहने से मतलब है. ಆದ್ರೆ ಮಹದಾಯಿ ವಿಚಾರದಲ್ಲಿ ಇವ್ರು ಏನು ಸಹ ಯೋಚನೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಲೂಟಿ ಮಾಡೋದ್ರಲ್ಲಿ ಮಾತ್ರ ಇವರಿಗೆ ನಂಬಿಕೆ ಇರ್ತಕ್ಕಂಥದ್ದು. आप सोचिए 1.5 लाख करोड़ रुपए आपसे लूटे हैं, आपसे लूटे हैं, से लूटे हैं. ತಾವು ಯೋಚನೆ ಮಾಡಿ ಈ ಒಂದು 3 ವರ್ಷದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ತಮ್ಮ ಜೇಬಿನಿಂದ. आपको पता है 1.5 लाख करोड़ रुपए में 100 एम्स के अस्पताल बन सकते थे. ತಮಗೆ ಗೊತ್ತಿದೆಯೋ ಇಲ್ವೋ? 1.5 ಲಕ್ಷ ಕೋಟಿ ರೂಪಾಯಿಯಲ್ಲಿ 100 ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತರ ಮಾಡಬಹುದಿತ್ತು ನಾವು ಆಸ್ಪತ್ರೆಗಳನ್ನ. 2250 किलोमीटर की 6 लेन की एक्सप्रेसवे बन सकती थी. 2500 ಕಿಲೋಮೀಟರ್ ಚತುಷ್ಟ ರಸ್ತೆಗಳನ್ನ ಮಾಡಬಹುದಿತ್ತು ನಾವು.
187 ESI हॉस्पिटल बन सकते थे। 187 ESI ಹಾಸ್ಪಿಟಲ್ಗಳನ್ನ ಮಾಡಬಹುದಿತ್ತು। 30,000 स्मार्ट क्लासरूम बन सकते थे। 30,000 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಮಾಡಬಹುದಿತ್ತು। 100 किलोमीटर लंबी मेट्रो बन सकती थी। 750 किलोमीटर 750 ಕಿಲೋಮೀಟರ್ ದೊಡ್ಡ ಮೆಟ್ರೋ ಟ್ರೈನ್ ಮಾಡಬಹುದಿತ್ತು। 30 लाख अफोर्डेबल हाउसिंग के गरीबों के लिए घर बन सकते थे। 30 लाख गरीब परिवारों का फायदा हो सकता था, सर पे छत मिल जाती। 30 ಲಕ್ಷ ಬಡವರಿಗೆ ಸ್ಮಾರ್ಟ್ ಹೌಸ್ಗಳನ್ನ ಮಾಡಿ ನಾವು ಕೊಡಬಹುದಿತ್ತು, ಬಡವರಿಗೋಸ್ಕರ। हर तरफ भ्रष्टाचार, हर तरफ आपकी इज्जत का अपमान, हर तरफ। नंदिनी को देखिए, आपने बनाया नंदिनी को, कर्नाटका का अपना है। ಎಲ್ಲ ರೀತಿಯಲ್ಲೂ ನೋಡಿ, ಎಲ್ಲೆಲ್ಲೂ ಭ್ರಷ್ಟಾಚಾರ, ನಿಮಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ। ಅದೇ ರೀತಿ KMF ಅಲ್ಲಿ ಇರ್ತಕ್ಕಂಥ ನಂದಿನಿಯನ್ನು ನೋಡಿ, ನೀವು ಕಷ್ಟ ಬಿದ್ದು ಕಟ್ಟಿರ್ತಕ್ಕಂಥ ನಂದಿನಿ। और आज ये कहते हैं कि नंदिनी में गुजरात का जो कोऑपरेटिव है अमूल, उसको मर्ज करना चाहिए, दोनों को इकट्ठा कर देना चाहिए। आज ये कहते हैं कि नंदिनी दूध इकट्ठा नहीं कर रही है, तो ये कैसे है बताओ? कि जब कांग्रेस की सरकार थी तो क्षीरा भाग्य था, अब ये कैसे है कि क्षीरधारे था? क्योंकि ज्यादा दूध था तो वो दूध स्कूल के बच्चों को भी मिल सकता था, और 5 रुपए पर लीटर आपको दूध के लिए मिलता था, किसान जो इकट्ठा करता था उसको। तो कैसे हो सकता है कि आज अचानक कम हो गया? ये कह रहे हैं, इसलिए कह रहे हैं और करवा रहे हैं ताकि दूध मिलना कम हो, और फिर वो बोले कि गुजरात से अमूल आएगा और नंदिनी को खा जाएगा। ತಾವು ನಂದಿನಿಯ ವಿಚಾರದಲ್ಲಿ ತಮ್ಮೆಲ್ಲರೂ ಸಹ ಗೊತ್ತಿರ್ತಕ್ಕಂಥ ವಿಚಾರ, ಈ ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ನಂದಿನಿಯನ್ನ ಅಮೂಲ್ ಕೋಆಪರೇಟಿವ್ ಸೊಸೈಟಿಯ ಜೊತೆಗೆ ಅದನ್ನ ಸೇರಿಸಿ ಆ ಅಮೂಲ್ ಹೆಸರಲ್ಲಿ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ। ಅದಕ್ಕೆ ಕಾರಣ ಕೊಡ್ತಕ್ಕಂಥದ್ದು ನಂದಿನಿಯಲ್ಲಿ ಹಾಲು ಕಮ್ಮಿ ಸಿಗ್ತಾ ಇದೆ ಅಂತ ಹೇಳಿ। ಇದೊಂದು ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧ ನಂದಿನಿ ತಮಗೆ ಕ್ಷೀರ ಭಾಗ್ಯವನ್ನು ಕೊಡ್ತಾ ಇತ್ತು। ಹಾಲು ಹೆಚ್ಚಿನ ಇಳುವರಿ ಇದ್ದಿದ್ರೆ ತಮಗೆಲ್ರಿಗೂ ಸಹ ಉಚಿತವಾಗಿ ಕ್ಷೀರ ಭಾಗ್ಯ ಮಾಡಿದ್ವಿ। ಆದರೆ ಇವತ್ತು ಅಲ್ಲಿ ಹಾಲು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಹಾಲು ಕಮ್ಮಿ ಆಗೋ ರೀತಿ ಮಾಡಿ ಅದನ್ನ ಅಮೂಲ್ ಜೊತೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ। धोखा दिया है आपको, ತಮಗೆ ಮೋಸ ಮಾಡಿದ್ದಾರೆ, हर स्तर पर धोखा दिया है। ಎಲ್ಲ ವಿಚಾರದಲ್ಲೂ ಸಹ ನಿಮಗೆ ಮೋಸ ಮಾಡಿದ್ದಾರೆ। आरक्षण को लेके भी धोखा दिया, कहा कि हम कर्नाटका में बढ़ाएंगे, लेकिन इन्हीं की सरकार केंद्र में है, और केंद्र में उसको बढ़ाने के लिए जो संविधान में करना पड़ता है, 9th शेड्यूल में डालना पड़ता है, वो नहीं किया। ಸಂವಿಧಾನದಲ್ಲಿ ತಮಗೂ ಸಹ ಮೂರ್ಖರನ್ನಾಗಿ ಮಾಡಿದ್ರು, ತಮಗೂ ಸಹ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಕಣ್ಣೀರು ಹಾಕಿ ಅದು ಕೇಂದ್ರ ಸರ್ಕಾರದವರು ಯಾವುದೇ ತಯಾರಿಲ್ಲ। ಆ ಒಂದು ಮೀಸಲಾತಿಯನ್ನು ಹೆಚ್ಚು ಮಾಡಬೇಕಾದ್ರೆ 9ನೇ ಶೆಡ್ಯೂಲ್ ನಲ್ಲಿ ಹಾಕಿ ಕೇಂದ್ರ ಸರ್ಕಾರದವರು ಮಾಡಬೇಕಾಯ್ತು, ಅದನ್ನು ಸಹ ಮಾಡಲಿಲ್ಲ। मेरे नौजवान भाइयों और बहनों को मालूम है कि आज अगर आपको पोस्ट चाहिए तो उसका रेट फिक्स है। ನಮ್ಮ ಯುವಕರಿಗೆ ಯುವತಿಯರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಪೋಸ್ಟ್ಗೆ ಎಷ್ಟು ಹಣ ಕೊಡಬೇಕು, ಲಂಚ ಕೊಡಬೇಕು ಅಂತ ಹೇಳಿ। लेक्चरर बन रहा है 30 लाख 50 लाख निकालो, ತಾವು ಪ್ರಾಧ್ಯಾಪಕರಾಗಬೇಕು 30-40 ಲಕ್ಷ ರೂಪಾಯಿ ಕೊಡಬೇಕು। जूनियर इंजीनियर बनना है तो 30 लाख निकालो, ಜೂನಿಯರ್ ಇಂಜಿನಿಯರ್ ಆಗಬೇಕಾ 30 ಲಕ್ಷ ರೂಪಾಯಿ। असिस्टेंट प्रोफेसर बन रहा है तो 50 से 70 लाख निकालो, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾ 60ರಿಂದ 70 ಲಕ್ಷ ಕೋಟಿ ರೂಪಾಯಿ। तुम्हारी शिक्षा की कोई कीमत नहीं है, ಶಿಕ್ಷಣಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ। तुमने शिक्षा दिलवाई अपने बच्चों को, बच्चा शिक्षित बना, उसकी कोई कीमत नहीं है, घूस चाहिए। ತಾವು ತಮ್ಮ ಮಕ್ಕಳಿಗೆ ಕಷ್ಟ ಬಿದ್ದು ಪದವೀಧರನಾಗಿ ಮಾಡಿ ಒಳ್ಳೆ ಶಿಕ್ಷಣವನ್ನು ಕೊಟ್ರಿ, ಆದ್ರೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ। ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಅವರು ಲಂಚವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ। और सबसे बड़ी शर्म की बात पता है क्या है बहनों और भाइयों? ಬಹಳ ದೊಡ್ಡ ಅವಮಾನಕರವಾದ ವಿಚಾರ ಯಾವುದು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, कि इनके बड़े से बड़े नेता आकर आपके सामने अपने अपमान की बात करते हैं। ಅವರ ದೊಡ್ಡ ದೊಡ್ಡ ಲೀಡರ್ಗಳು ತಮ್ಮ ಮುಂದೆ ಬಂದು ಮಾತಾಡುವಾಗ ಅವರೇ ಅಪಮಾನ ಮಾಡ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ। कि आज भी जितने भी भाजपा के नेता हैं ये समझते नहीं हैं
कि चुनाव में मुद्दे जनता के मुद्दे होने चाहिए। ಇವತ್ತಿಗೂ ಸಹ ಚುನಾವಣೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳು ವಿಚಾರಗಳಾಗಬೇಕು, ವಿಚಾರ ವಿನಿಮಯ ಆಗಬೇಕು. ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. सरकार बनाना चाहते हैं, बताएं महंगाई कैसे कम करेंगे, रोजगार कैसे दिलवाएंगे, शिक्षा की कौन सी संस्थानें बनाना चाहते हैं, ಸರ್ಕಾರ कितने अस्पताल बनाएंगे, इस सड़कों को ठीक करेंगे कि नहीं। ಸರ್ಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಜನರ ಸಮಸ್ಯೆಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅವ್ರು ಹೇಳಬೇಕು. ಬೆಲೆ ಏರಿಕೆನ ಯಾವ ರೀತಿ ನಿಯಂತ್ರಣ ಮಾಡ್ತೀರಿ, ಯಾವ ರೀತಿ ಹಾಸ್ಪಿಟಲ್ಗಳನ್ನ ಮಾಡ್ತೀರಿ, ಯಾವ ರೀತಿ ಉದ್ಯೋಗ ಅವಕಾಶಗಳನ್ನ ಮಾಡಿಕೊಡ್ತೀರಿ, ಯಾವ ರೀತಿ ಶಿಕ್ಷಣಕ್ಕೆ ಸಹಾಯ ಮಾಡ್ತೀರಿ, ಯಾವ ರೀತಿ ರಸ್ತೆಗಳನ್ನ ಮಾಡ್ತೀರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಜನತೆ ಮುಂದೆ ಹೇಳಬೇಕು. ये समझ नहीं रहे हैं कि सरकार आपके लिए बन रही है। बहनों और भाइयों, इनकी सत्ता, इनकी लालच इनको लूटने के लिए नहीं बनाई जा रही है। ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಇವ್ರು ಲೂಟಿ ಮಾಡಕ್ಕಾಗೋದಿಲ್ಲ, ಲೂಟಿ ಮಾಡಕ್ಕಲ್ಲ. ತಮ್ಮ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಸರ್ಕಾರ ಮಾಡಬೇಕಾಗುತ್ತೆ. जब सरकार बनती है, जनता बनाती है और सरकार रोज रोज जनता को लूटने का काम करती है तो सबसे बड़ा अपमान जनता का होता है। ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಪ್ರತಿಯೊಬ್ಬರು ಸಹ ಲೂಟಿ ಮಾಡುವಾಗ ಅದರ ತೊಂದರೆ ನಮ್ಮ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥದ್ದು. और मैं आपसे सिर्फ एक चीज मांगूंगी, वोट नहीं मांगूंगी, मैं सिर्फ एक चीज मांगूंगी। मेरी बहनों, अभी मैंने आपको बाल निगम के बारे में बताया, मैंने उनसे पूछा वोट कैसे देती हो, और उन्होंने मुझे कहा कि जो भी मुझे कहते हैं दे देती हूँ उसको। ನಾನು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಬೀಳ್ತೀನಿ. ಓಟ್ ಕೇಳೋದಲ್ಲ, ನಾನೀಗ ಬರ್ತಾ ಇರುವಾಗ ಬಾಲನಾಗಮ್ಮನ ಹತ್ರ ಕೇಳಿದೆ ಯಾರಿಗಮ್ಮ ಓಟ್ ಕೊಡ್ತೀರಾ ಅಂತ ಹೇಳಿ. ಯಾರು ಬಂದು ಓಟ್ ಕೇಳ್ತಾರೋ ಅವ್ರಿಗೆ ಓಟ್ ಕೊಡ್ತೀನಿ ಅಂತ ಹೇಳ್ತು ಅಮ್ಮ. मैंने उनसे कहा तुम 54 साल की हो, तुम 54 साल की हो, 54 years old, you are 54 years old. I told her she is 54 years old. ನಾನು ಅವ್ರಿಗೆ ಹೇಳಿದೆ ನಿನ್ನ ವಯಸ್ಸು ಎಷ್ಟು ಅಂತೇಳಿ. ಅವ್ರು 54 ಅಂತ ಹೇಳಿದ್ರು, ನಾನು 51 ಅಂತ ಹೇಳಿದೆ. मैं 51 साल की हूँ. I am 51 years old. told them. I am 51. Yeah, 50. You all told before I said. ಅವರು 51 ವರ್ಷ ಅಂತ ನಾನು ಹೇಳಿದೆ ಅವ್ರಿಗೆ. मैंने कहा तुम 54 साल की हो, मैं 51 साल की हूँ, तुम मेरी बहन हो. ನೀನು 54 ವರ್ಷದವಳು, ನಾನು 51ನೇ ವರ್ಷದವಳು, ನೀನು ನನ್ನ ಸಹೋದರಿ ಇದ್ದಾಗೆ ಅಂತ ಹೇಳಿ ನಾನು ಬಾಲನಾಗಮ್ಮನಿಗೆ ಹೇಳಿದೆ. तो मैं तुम्हारे लिए, तुम्हारी भलाई के लिए तुम्हें कुछ कहना चाहती हूँ. ನಾನು और मेरी बहनों, आप सब यहाँ बैठी हो, मेरे भाई आप भी, मैं आपकी भलाई के लिए भी यही बात कहूंगी. ತಮ್ಮ ಅನುಕೂಲಕ್ಕಾಗಿ, ತಮ್ಮ ಒಳ್ಳೆದಕ್ಕಾಗಿ ನನ್ನ ಸಹೋದರ ಸಹೋದರಿಯರಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. देखो, तुम्हारा जीवन क्या है तुम जानते हो, तुम्हारा संघर्ष क्या है तुम जानते हो, तुम्हें कितनी मेहनत करनी पड़ती है, कितनी ईमानदारी से करते हो, कितने संघर्ष करने पड़ते हैं, ये तुम जानते हो. ನಿಮ್ಮ ಜೀವನ ಯಾವ ರೀತಿ ನೀವು ಸಂಘರ್ಷ ಮಾಡಬೇಕು, ಯಾವ ರೀತಿ ಜೀವನ ನಡೆಸಬೇಕು, ಈ ಒಂದು ಯಾವ ರೀತಿ ಸಂಘರ್ಷ ನೀವು ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. तुमसे ज्यादा कोई नहीं जानता. ನಿಮಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಸಹ ಗೊತ್ತಿಲ್ಲ ಈ ಜೀವನದ ಸಂಘರ್ಷ. अगर कल गैस सिलेंडर कम का था, आज 1200 रुपए का है, तुम जानती हो. ನಿನ್ನೆ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು ಇವತ್ತು 1200 ರೂಪಾಯಿದಾಗ ಆ ಕಷ್ಟ ನಿಮಗೆ ಗೊತ್ತಿದೆ. अगर तुम्हें दिख रहा है कि तुम्हारी सरकार तुम्हें लूट रही है तो तुम जानती हो. ನಿಮ್ಗೇನಾದ್ರು ನಿಮ್ಮ ಕಣ್ಣು ಕಾಣಿಸ್ತಾ ಇದ್ರೆ ನಿಮ್ಮ ಸರ್ಕಾರ ನಿಮ್ಮನ್ನ ಲೂಟಿ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ, क्योंकि तुम्हें कुछ नहीं मिल रहा है, सब महंगा हो रहा है, तेल महंगी है, सब्जी महंगी है, दाल महंगी है, चावल महंगी है, लेकिन वहां जो सरकार के बड़े बड़े उद्योगपति दोस्त हैं वो तो बहुत अमीर होते चले जा रहे हैं और तुम्हें दिख रहा है. ತಮ್ಮನ್ನ ಲೂಟಿ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಲ್ಲ ವಿಧವಾದ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಆ ಬೆಲೆ ಏರಿಕೆಯ ಅನುಕೂಲ ಲಾಭ ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಗೆ ಆಗ್ತಾ ಇದೆ. तो मैंने नागम्मा को बताया
कि मैं तुम्हें बताऊंगी कि कांग्रेस क्या करना चाहती है, ನಾನು ನಾಗಮ್ಮನವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಕ್ಷ ನಿನಗೇನು ಮಾಡುತ್ತೆ ಅಂತ ಹೇಳಿ. लेकिन तुम्हारी एक बहुत बड़ी जिम्मेदारी है, तुम पता करो कि भाजपा की सरकार ने क्या किया है तुम्हारे लिए. ನಿನ್ನ ಹತ್ರ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೀನು ಭಾರತೀಯ ಜನತಾ ಪಾರ್ಟಿಯವರು ನಿನಗೋಸ್ಕರ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳು ಅವರಲ್ಲಿ ಅಂತ ಹೇಳಿ. दूसरी पार्टियां क्या कह रही हैं, क्या करने जाएंगी तुम्हारे भविष्य के लिए. ಬೇರೆ ಪಕ್ಷದವರು ನಿಮಗೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಚಾರ ಮಾಡಬೇಕಾಗುತ್ತೆ. और मेरी बहनों, मेरे भाइयों, अपने अनुभव को देख के जो 3.5 सालों में तुम्हारे साथ जो हुआ है वो देख के अपना वोट डालो, अपने लिए डालो, अपने बच्चों के लिए डालो, अपने कर्नाटका के भविष्य के लिए डालो. ತಾವು 10ನೇ ತಾರೀಕು ವೋಟ್ ಚಲಾವಣೆ ಮಾಡುವಾಗ ನಿಮಗೋಸ್ಕರ ನಿಮ್ಮ ಓಟನ್ನು ಚಲಾವಣೆ ಮಾಡಿ, ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ನಿಮ್ಮ ಓಟನ್ನು ಚಲಾವಣೆ ಮಾಡಿ, ನಮ್ಮ ಯುವಕರ ಉದ್ಯೋಗಕ್ಕಾಗಿ ಓಟನ್ನು ಚಲಾವಣೆ ಮಾಡಿ. सरकार, नेता, मुख्यमंत्री, प्रधानमंत्री किस लिए होते हैं? आपके दुखों को सुनने के लिए. ಮುಖ್ಯಮಂತ್ರಿ, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಶಾಸಕರು ಯಾತಕ್ಕೋಸ್ಕರ ನೀವು ಆರಿಸಿ ಕಳಿಸ್ತೀರಿ? ನಿಮ್ಮ ದುಃಖಗಳಿಗೆ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥವ್ರು ಆಗ್ಬೇಕು. आपकी समस्याओं को सुलझाने के लिए, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಹುಡುಕಲಿಕ್ಕೋಸ್ಕರ, आपके भविष्य को बनाने के लिए. ತಮ್ಮ ಭವಿಷ್ಯವನ್ನ ರೂಪಿಸಲಿಕ್ಕೋಸ್ಕರ. मैंने बहुत प्रधानमंत्री देखे हैं. ನಾನು ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ನೋಡಿದ್ದೇನೆ. इंदिरा जी, राजीव जी, नरसिम्हा राव जी, मनमोहन सिंह जी, अटल बिहारी वाजपेयी जी, बहुत प्रधानमंत्री देखे हैं. ನಾನು ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ನೋಡಿದ್ದೀನಿ. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ನರಸಿಂಹ ರಾಯರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವೆಲ್ಲರನ್ನು ಸಹ ನಾನು ನೋಡಿದ್ದೇನೆ. पहली बार मनमोहन सिंह ಅವರನ್ನು ಸಹ ನೋಡಿದ್ದೇನೆ. पहली बार मैंने ऐसे प्रधानमंत्री देखे हैं जो आपके दुखों को सुनने के बजाय आपके सामने आकर अपना दुख रो रहे हैं. ಮೊಟ್ಟ ಮೊದಲನೇ ಬಾರಿಗೆ ನಾನು ಯಾವ ರೀತಿಯ ಪ್ರಧಾನಮಂತ್ರಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಮ್ಮ ಕಷ್ಟ ಸುಖಗಳ ವಿಚಾರದಲ್ಲಿ ಮಾತಾಡದೆ ಅವರ ವಿಚಾರಗಳನ್ನೇ ವೇದಿಕೆಯಿಂದ ಭಾಷಣ ಮಾಡ್ತಾ ಇದ್ದಾರೆ. आप अपनी शक्ति को पहचानो. ನಿಮ್ಮ ಶಕ್ತಿಯನ್ನ ನೀವು ತಿಳ್ಕೊಳ್ಳಿ. आपकी वोट जो है आपका, ये सबसे बड़ी शक्ति है, इसको पहचानो और सोच समझ के वोट दो. ಏನು ಓಟ್ ಇದೆ ಆ ಶಕ್ತಿಯನ್ನ ಬಹಳವಾಗಿ ತಿಳ್ಕೊಳ್ಳಿ. ಈ ಶಕ್ತಿ ಬಹಳ ದೊಡ್ಡ ಶಕ್ತಿ. ಇದನ್ನ ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ ಅದನ್ನ ಚಲಾವಣೆ ಮಾಡಿ. कांग्रेस आपको मजबूत नेता देगी. ಕಾಂಗ್ರೆಸ್ ಪಕ್ಷ ನಿಮಗೆ ಒಂದು ಬಲಿಷ್ಠವಾದ ನಾಯಕತ್ವವನ್ನು ಕೊಡುತ್ತೆ. मजबूत और ईमानदार सरकार देगी. ಮತ್ತೆ ಬಹಳ ಬಲಿಷ್ಠವಾದ ಮತ್ತು ಸತ್ಯವಾಗಿ ನಡ್ಕೊಳ್ತಕ್ಕಂತ ಸರ್ಕಾರವನ್ನ ಕೊಡ್ತೇವೆ. जो आपके लिए काम करेगी. ಆ ಸರ್ಕಾರ ನಿಮಗೋಸ್ಕರ ಕೆಲಸ ಮಾಡತಕ್ಕಂಥದ್ದು. आपकी इज्जत रखेगी और कर्नाटका के गर्व को और आगे बढ़ाएगी. ತಮ್ಮ ಗೌರವವನ್ನು ಇಟ್ಕೊಳ್ತೀವಿ ಮತ್ತು ಕರ್ನಾಟಕ ರಾಜ್ಯದ ಗೌರವವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. तो इस बार किसी के कहने पे वोट नहीं डलेगा, ये मन बनाओ. ये वोट डलेगा आपके अपने अनुभव से, ये समझ के कि इस सरकार ने आपको लूटा है, इसको बदल डालो, एक नई सरकार बनाओ जो आपके लिए काम करे. ಯಾರಾದ್ರೂ ಹೇಳ್ತಾರೆ ಅನ್ನೋ ರೀತಿನಲ್ಲಿ ವೋಟ್ ಮಾಡಬೇಡಿ. ನಿಮ್ಮನ್ನ ಲೂಟಿ ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಈ ಸರ್ಕಾರವನ್ನ ಬದಲಾವಣೆ ಮಾಡಬೇಕು. ಯಾವ ಒಂದು ಅನುಕೂಲಕ್ಕೋಸ್ಕರ ನೀವು ಯೋಚನೆ ಮಾಡಿ ಈ ಸರ್ಕಾರವನ್ನ ಕಿತ್ತಾಕ್ಬೇಕು. और मैंने अपनी बहन नागम्मा को एक और बात बोली. ನನ್ನ ಸಹೋದರಿ ನಾಗಮ್ಮನಿಗೆ ಇನ್ನೊಂದು ಮಾತು ಹೇಳಿದೆ ನಾನು, कि अगर हमारी सरकार बनेगी तो आपको, जितनी भी मेरी बहनें हैं, सबको बस में जाने का फ्री का टिकट मिलेगा. ನಾನು ನಾಗಮ್ಮ ಅವ್ರಿಗೆ ಇನ್ನೊಂದು ಹೇಳಿದೆ, ನನ್ನ ಸಹೋದರಿ ನಾಗಮ್ಮನಿಗೆ ಇನ್ನೊಂದು ವಿಚಾರ ಹೇಳಿದೆ. ನನ್ನ ಎಲ್ಲ ಸಹೋದರಿಯರಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಬೇಕಾದ್ರೂ ಓಡಾಡಿದ್ರು ಸಹ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. तो मैंने उनसे कहा कि जब सरकार बनेगी और आपको बस में जाना है तो मुझे जरूर साथ में ले जाना. ನಾನು ಹೇಳಿದೆ, ಸರ್ಕಾರ ಬಂದ ಮೇಲೆ ಬಸ್ಸಲ್ಲಿ ನಿಮ್ಗೇನಾದ್ರೂ ಹೋಗೋ ಮನ್ಸಾದ್ರೆ ನನ್ನನ್ನು ಸಹ ಬಸ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ದೀನಿ. तो मेरी प्यारी बहनों, मेरे प्यारे भाइयों, आपने बहुत ध्यान से मेरी बात सुनी. मुझे आशा है कि मेरी बातों का कुछ असर पड़ेगा और आप घर जाएंगे तो इनके बारे में सोचेंगे
क्योंकि आपको मालूम है कि अगर आप आज यहाँ आए हैं तो मेरी वजह से नहीं आए हैं। आप आज यहाँ आए हैं तो इस वजह से आए हैं क्योंकि आपको इंदिरा जी पे भरोसा था। ತಾವು ಇಲ್ಲಿ ಬಂದಿರ್ತಕ್ಕಂಥದ್ದು ನನ್ನ ನೋಡ್ಲಿಕ್ಕಲ್ಲ, ನಿಮ್ಗೆಲ್ರಿಗೂ ಸಹ ಇಂದಿರಾ ಗಾಂಧಿ ಅವರ ಮೇಲೆ ದೊಡ್ಡ ಭರವಸೆ ಇತ್ತು, ಅದಕ್ಕೆ ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ। और क्योंकि आप जानते हैं कि ऐसे नेता भी होते हैं जो ईमानदारी से आपके लिए काम करते हैं। ತಮ್ಗೆಲ್ರಿಗೂ ಸಹ ಗೊತ್ತಿದೆ ಈ ತರ ಒಂದು ನಾಯಕರು ಸಹ ಇರ್ತಾರೆ, ನಿಷ್ಠೆಯಿಂದ ಸತ್ಯದಿಂದ ನಡ್ಕೊಳ್ತಕ್ಕಂಥ ನಾಯಕರು। तो आज उन्हें भी श्रद्धांजलि देते हुए मैं आप सबको धन्यवाद देती हूँ कि आप यहाँ आए, मेरी बातें सुनी, और मैं जानती हूँ कि आप कांग्रेस को जिताएंगे, एक नई सरकार, एक नया उजाला लाएंगे कर्नाटक में। ಇಂದಿರಾ ಗಾಂಧಿ ಅವರಿಗೆ ಶ್ರದ್ಧಾಂಜಲಿಯನ್ನು ಹೇಳ್ತಾ ತಾವೆಲ್ಲರೂ ಸಹ ಇಷ್ಟು ಸಂಖ್ಯೆಯಲ್ಲಿ ಬಂದ್ರಿ, ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ। मेरे साथ कहिए कर्नाटका की जय, कर्नाटका की जय। धन्यवाद, जय हिंद।